ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸಿದ್ದರಾಜು, ಶ್ರೀ ವಿನಾಯಕ ಕಂಪ್ಯೂಟರ್ಸ್, ಅರಸೀಕೆರೆ. ಈ ದಿನ ಈ ವಿಡಿಯೋದಲ್ಲಿ ಹೌ ಟು ಯೂಸ್ ಹೋಮ್ ಟೂಲ್ ಬಾರ್ ವಿತ್ ಮೈಕ್ರೋಸಾಫ್ಟ್ ವರ್ಡ್ ಪಾರ್ಟ್ 2. ಈಗ ನಾವು ಲಾಸ್ಟ್ ವಿಡಿಯೋದಲ್ಲಿ ಈ ಹೋಮ್ ಟೂಲ್ ಬಾರಲ್ಲಿ ಫಾಂಟ್ ಸೈಜ್, ಡಿಕ್ರೀಸ್, ಇನ್ಕ್ರೀಸ್ ಫಾಂಟ್ಸ್, ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್, ಸ್ಟ್ರೈಕ್ ಇಷ್ಟು ಮಾತ್ರ ನಮಗೆ ಕೆಲವೊಂದು ತೋರಿಸ್ಕೊಟ್ಟಿದ್ದೀವಿ. ಅದೇ ರೀತಿಯೇ ಇನ್ನು ಮಿಕ್ಕಿದಂತಹ ಕೆಲವೊಂದು ಟೂಲ್ಸ್ ಇದರಲ್ಲಿದೆ. ಅದೆಲ್ಲ ಟೂಲ್ಸ್ ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲಿಗೆ ಫಸ್ಟ್ ಇವತ್ತು ಈಗ ಚೇಂಜ್ ಕೇಸ್ ಇಲ್ಲಿ ನೀವು ಪಾಯಿಂಟ್ ಮಾಡಿದ್ದೀನಿ, ಅಬ್ಸರ್ವ್ ಮಾಡ್ಬೋದು. ಹೋಮ್ ಟೂಲ್ ಬಾರಲ್ಲಿ ಚೇಂಜ್ ಕೇಸ್ ಅಂತ ಇದೆ. ಏನು ಸಹಾಯ ಆಗುತ್ತೆ, ಇದರಿಂದ ಏನು ಯೂಸ್ ಮಾಡ್ಬೋದು ಮೈಕ್ರೋಸಾಫ್ಟ್ ವರ್ಡಲ್ಲಿ ಅಂತ ಹೇಳಿದ್ರೆ, ಫಸ್ಟ್ ಸ್ವಲ್ಪ ಟೆಕ್ಸ್ಟನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಆದ ನಂತರ ಈಗೆಲ್ಲ ಕ್ಯಾಪಿಟಲ್ ಲೆಟ್ರಲ್ಲಿದೆ. ಓಕೆ, ಈ ಚೇಂಜ್ ಕೇಸ್ ಹತ್ರ ಇರ್ತಕ್ಕಂಥ ಪಾಯಿಂಟಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಸೆಂಟೆನ್ಸ್ ಕೇಸ್ ಅಂತ ಬರುತ್ತೆ. ಸಪೋಸ್ ಈಗ ನಾವು ಯಾವುದಾದ್ರು ಒಂದು ಪ್ಯಾರಾಗ್ರಾಫಲ್ಲಿ ಕಂಪ್ಲೀಟ್ ಒಂದು ಸೆಂಟೆನ್ಸ್ನ ನಾವು ನೋಡೋದಾದರೆ ಅದರಲ್ಲಿ ಫಸ್ಟ್ ಲೆಟರ್ ಮಾತ್ರ ಕ್ಯಾಪಿಟಲ್ ಲೆಟರ್ ಇರುತ್ತೆ, ಅಥವಾ ಇನ್ ಬಿಟ್ವೀನ್ ಒಂದು ಫುಲ್ ಸ್ಟಾಪ್ ಕಾಮ ಆದ ನಂತರ ಮತ್ತು ಫಸ್ಟ್ ಲೆಟರ್ ಕ್ಯಾಪಿಟಲ್ ಲೆಟರ್ ಆಗುತ್ತೆ. ಅದನ್ನು ಸೆಂಟೆನ್ಸ್ ಕೇಸ್ ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲಿ ಪಾಯಿಂಟ್ ಮಾಡಿ ಪುನಃ ಲೋಯರ್ ಕೇಸ್ ಅಂತ ಇದೆ. ಲೋಯರ್ ಕೇಸ್ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಫುಲ್ ಪ್ಯಾರಾಗ್ರಾಫ್ ಅಥವಾ ನಾವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಟೆಕ್ಸ್ಟ್ ಏನಿದೆ ಅದೆಲ್ಲ ಸಹ ಲೋವರ್ ಕೇಸ್ ಆಗುತ್ತೆ. ನಂತರ ಅದೇ ರೀತಿಯೇ ಅಪ್ಪರ್ ಕೇಸ್ ಅಂತ ಇದೆ. ಟೆಕ್ಸ್ಟನ್ನ ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದೆಲ್ಲ ಕಂಪ್ಲೀಟ್ ಕ್ಯಾಪಿಟಲ್ ಲೆಟರ್ಸ್ ಆಗುತ್ತೆ. ಅಪ್ಪರ್. ಪುನಃ ನಾನು ಸ್ವಲ್ಪ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದೇ ಚೇಂಜ್ ಕೇಸ್ ಕ್ಲಿಕ್ ಮಾಡಿದ್ರೆ ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ ಇದೆ. ಈಗ ಪ್ರತಿಯೊಂದು ವರ್ಡ್ನ ಫಸ್ಟ್ ಲೆಟರ್ ಏನಿರುತ್ತೆ ಅದು ಕ್ಯಾಪಿಟಲ್ ಲೆಟರ್ ಆಗುತ್ತೆ, ಕಂಪ್ಲೀಟ್ ಪ್ಯಾರಾಗ್ರಾಫ್. ನಾನು ಈಗ ಕ್ಲಿಕ್ ಮಾಡ್ತೀನಿ, ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ. HTUHTW ಇದೆಲ್ಲ ಇದರ ಫಸ್ಟ್ ವರ್ಡ್ನ ಫಸ್ಟ್ ಲೆಟರ್ ಇರುತ್ತೆ, ಅದು ಕ್ಯಾಪಿಟಲ್ ಲೆಟರ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಸೆಲೆಕ್ಟ್ ಮಾಡಿದ್ದೀನಿ. ಇನ್ನೊಂದು ಆಪ್ಷನ್ ಇದೆ, ದಟ್ ಇಸ್ ಕಾಲ್ಡ್ ಟಾಗಲ್ ಕೇಸ್ ಅಂತ ಹೇಳಿ. ಟಾಗಲ್ ಕೇಸ್ ನಥಿಂಗ್ ಬಟ್ ಈಗ ಯಾವುದ್ಯಾವುದು ಕ್ಯಾಪಿಟಲ್ ಲೆಟರ್ಸ್ ಇದೆ ಅದೆಲ್ಲ ಸ್ಮಾಲ್ ಲೆಟರ್ ಆಗುತ್ತೆ, ಸ್ಮಾಲ್ ಲೆಟರ್ ಇರೋದೆಲ್ಲ ಕ್ಯಾಪಿಟಲ್ ಲೆಟರ್ ಆಗುತ್ತೆ. ಅಲ್ಲಿ ತೋರಿಸೋ ಥರನೇ ಟಾಗಲಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಟಿ ಬಿಕಮ್ ಸ್ಮಾಲ್, ಅದೇ ರೀತಿಯೇ GOGGLE, ಎಗೇನ್ C ಸ್ಮಾಲ್ ಇದೆ, ASE ಇದೆ. ಈಗ ನಾನು ಕ್ಲಿಕ್ ಮಾಡಿದ ತಕ್ಷಣ ನೀವು ಅಬ್ಸರ್ವ್ ಮಾಡಿ ಕ್ಯಾಪಿಟಲ್ ಲೆಟರ್ ಇದೆಯಲ್ಲ ಸ್ಮಾಲ್ ಲೆಟರ್ ಇರೋದೆಲ್ಲ ಕ್ಯಾಪಿಟಲ್ ಲೆಟರ್ ಆಗಿದೆ. ಓಕೆ, ಅದೇ ಥರನೇ ನೆಕ್ಸ್ಟ್ ನಾವಿಲ್ಲಿ ಎಗೇನ್ ಅಪ್ಪರ್ ಕೇಸ್ ಅಂತ ಕ್ಲಿಕ್ ಮಾಡಿದೆ, ನಮಗೆ ಬಿಫೋರ್ ಹೇಗಿದ್ದ ಹಾಗೆ ಕ್ಯಾಪಿಟಲ್ ಲೆಟರ್ಸಲ್ಲಿದೆ. ಓಕೆ, ಇದೇ ರೀತಿಯೇ ನಿನ್ನೆ ದಿನ ಹೇಳ್ಕೊಟ್ಟಿರ್ತಕ್ಕಂತಹ ಒಂದು ಸ್ಟ್ರೈಕ್ ಥ್ರೂ, ಇದನ್ನು ಸ್ವಲ್ಪ ಪುನಃ ಮತ್ತೆ ಇದನ್ನು ತೋರಿಸ್ಕೊಡ್ತೀನಿ. ಹೇಗೆ ಅಂತ ಹೇಳಿದ್ರೆ, ನಾವೀಗ ಯಾವುದೋ ಒಂದು ಪ್ಯಾರಾಗ್ರಾಫ್ ಮಾಡಿರ್ತೀವಿ, ಆ ಪ್ಯಾರಾಗ್ರಾಫಲ್ಲಿ ಬ್ಯಾಕ್ ಸ್ಪೇಸ್ ಡಿಲೀಟ್ ಕೊಟ್ಟು ಸಹ ನಾವು ಟೆಕ್ಸ್ಟನ್ನು ರಿಮೂವ್ ಮಾಡ್ಬೋದು. ಸಮ್ಟೈಮ್ಸ್ ನಾವು ಲೆಟರ್ ಪ್ರಿಂಟೌಟ್ ತೆಗೆದಿರ್ತೀವಿ, ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ, ಬೇಡದಿರೋ ಇನ್ಫಾರ್ಮೇಷನ್ಗೆ ಒಂದು ಪೆನ್ ತೊಗೊಂಡು ಮಧ್ಯದಲ್ಲಿ ಅಕ್ಷರದ ಮೇಲೆ ಮಾರ್ಕ್ ಮಾಡ್ತೀವಿ, ಅಥವಾ ಅದೇನೋ ಕಾಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಅದೇ ಥರನೇ ಇಲ್ಲಿ ನಾವು ಮೈಕ್ರೋಸಾಫ್ಟ್ ವರ್ಡಲ್ಲಿ ಪ್ರಿಂಟ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಇನ್ಫಾರ್ಮೇಷನ್ ಬೇಡ ಅನ್ನೋಂಗಿದ್ರೆ ಡಿಲೀಟ್ ಮಾಡ್ಬೋದು. ಬಟ್ ಅದ್ರ ಜೊತೆಗೆ ಇನ್ಫಾರ್ಮೇಷನ್ ಇರಲಿ, ಲೈಫ್ಗೆ ಒಂದು ಲೈನ್ ಬೇಕು ಅನ್ನೋಂಗಿದ್ರೆ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಕ್ ಥ್ರೂ ಅಂತ ಪಾಯಿಂಟ್ ಮಾಡಿ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಒಂದು ಮಧ್ಯದ ಗೆರೆ ಬರುತ್ತಲ್ಲ, ಅದನ್ನು ನಾವು ಬಳಸ್ಬೋದು. ಸ್ಟ್ರೈಕ್ ಥ್ರೂ ನಿಮಗೆ ಇಲ್ಲಿ ಪಾಯಿಂಟ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಏನು ಅಂತ ಕೇಳುತ್ತೆ. ಕ್ರಾಸ್ ಸಮಥಿಂಗ್ ಔಟ್ ಆಫ್ ಡ್ರಾಯಿಂಗ್ಗೆ ಲೈನ್ ಥ್ರೂ ಇಟ್ ಅಂತ ಇದೆ. ರೈಟ್. ಓಕೆ, ಇದೇ ಥರ ಬೇರೆ ಬೇರೆ ವಿಡಿಯೋಸನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೆಲವೊಂದು ಕನ್ನಡದಲ್ಲಿ ಮೈಕ್ರೋಸಾಫ್ಟ್ ವರ್ಡ್, ನೆಕ್ಸ್ಟ್ ಹೀಗೆ ಪವರ್ ಪಾಯಿಂಟ್, ಎಕ್ಸೆಲ್ ಇದ್ರ ಬಗ್ಗೆ ಎಲ್ಲ ಕನ್ನಡದಲ್ಲಿ ನೀವು ತಿಳ್ಕೊಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹೊಸ ವಿಡಿಯೋನ ನಿಮಗೋಸ್ಕರ ಕನ್ನಡದಲ್ಲಿ ಅಪ್ಲೋಡ್ ಮಾಡ್ತೀವಿ. ಧನ್ಯವಾದಗಳು.